ಇನ್ನು ಕರ್ಣಪ್ರಯಾಗದಿಂದ 10-15 ಕಿಲೋಮೀಟ್ರ್ ಐತೆ. ಇವತ್ತು ನಾವೇನಪ್ಪ ಅಂತಂದ್ರೆ ಸೋನಪ್ರಯಾಗ ಹೋಗ್ಬೇಕು. ಸೋನಪ್ರಯಾಗ ಹೋಗಿ ನಮ್ಮ ಗಾಡಿ ಎಲ್ಲ ಅಲ್ಲೆಲ್ಲ ಲಗೇಜ್ ಎಲ್ಲ ಸಪ್ರೇಟ್ ಮಾಡ್ಕೊಂಡು, ಅಂದರೆ ನಮಗೆ ಕೇದಾರ್ನಾಥ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಏನೇನು ಬೇಕೋ ಅವನ್ನ ಮಾತ್ರ ತೊಗೊಂಡು ಗಾಡಿಯೆಲ್ಲ ಪಾರ್ಕ್ ಮಾಡಿ ಎಲ್ಲ ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಇವತ್ತು ಕೇದಾರ್ನಾಥ್ ಟ್ರೆಕ್ಕಿಂಗ್ ಮಾಡ್ಬೇಕು ಅಂದ್ಕೊಂಡಿವಿ. ಸಾಯಂಕಾಲ ಗೌರಿಕುಂಡದಿಂದ ನಮ್ಮದೊಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗತ್ತೆ. ಸೋನಪ್ರಯಾಗದಲ್ಲೇ ಗಾಡಿ ಅಲ್ಲೇ ಪಾರ್ಕ್ ಮಾಡಬೇಕು. ಅಲ್ಲಿ ನಿಮಗೆ ಎಲ್ಲಿ ಪಾರ್ಕ್ ಮಾಡ್ಬೇಕು ಏನಂತ ಅಲ್ಲಿ ಹೇಳ್ತೀನಿ ನಿಮಗೆ. ಮತ್ತೇನಪ್ಪ ಅಂದ್ರೆ ನಿಮಗೆ ಟೋಟಲ್ 21 ಕಿಲೋಮೀಟ್ರು ಕೇದಾರ್ನಾಥ್ ಟ್ರೆಕ್ಕಿಂಗ್ ಇರೋದು. ಇವಾಗ ಏನಾಗಿದೆ ಅಂದರೆ ತುಂಬ ರಶ್ ಇರೋದ್ರಿಂದ ನೈಟು ಡೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಟ್ರೆಕ್ಕಿಂಗ್ಸ್ ಮಾಡ್ತಾ ಇರ್ತಾರೆ. ನಾವು ಇವು ಸೋನಪ್ರಯಾಗ ಮುಟ್ಟಕ್ಕೆ 7ರಿಂದ 8 ಗಂಟೆ ಆಗುತ್ತೆ ಟೈಮು. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾವು ನೈಟೇ ಟ್ರೆಕ್ಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬರ್ರಿ ಹೋಗೋಣ. ಮತ್ತೆ ಸ್ನೇಹಿತರೆ, ಏನಪ್ಪ ಅಂತಂದ್ರೆ ನೀವು ಒಂದು ಕೇದಾರ್ನಾಥ್ ಹೋಗ್ಬೇಕಾದ್ರೆ ಆಂಧ್ರನ ಬರುತ್ತೆ ಆಲ್ಮೋಸ್ಟು. ಈ ರೂಟಲ್ಲಿ ಹೋದರೆ ರುದ್ರಪ್ರಯಾಗ ಮ್ಯಾಗ ಹೋದರೆ ಒಂದು ಸಂಗಮನ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೋದು. ಏನಪ್ಪ ಅಂದ್ರೆ ವಿಶೇಷ ಅಂದರೆ ಈ ಅಲಕನಂದ ಏನಪ್ಪ ಅಂದ್ರೆ ಬದ್ರಿನಾಥು ಆ ಕಡೆಯಿಂದ ಬರುತ್ತಿದ್ದು. ಬದ್ರಿನಾಥು ಮತ್ತು ವಿಷ್ಣು ಪ್ರಯಾಗು ಕರ್ಣಪ್ರಯಾಗು ಅಲ್ಲೆಲ್ಲ ಸಂಗಮ ಆಗಿ ಬರುತ್ತಿದ್ದು. ಮತ್ತು ಅದು ಮತ್ತು ಮಂದಕಿಣಿ ಏನೈತಪ್ಪ ಅಂದ್ರೆ ಅದು ಪರ್ವತ ಶ್ರೇಣಿಗಳಿಂದ ಬರುತ್ತಾ ಇಲ್ಲಿ ಬಂದು ಇದ್ರ ಜೊತೆ ಅಲಕನಂದ ಜೊತೆ ಇಲ್ಲಿ ಬಂದು ರುದ್ರಪ್ರಯಾಗ ಹೋಗತ್ತೆ. ಮುಂದೆ ಒಂಥರ ಪುಣ್ಯ ಮಾಡಿರ್ಬೇಕು ಗುರು ಇವಂಥ ಒಂದು ಸಂಗಮಗಳನ್ನ ನೋಡೋಕೆ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಒಂದು ಯಾವುದೋ ನದಿ ಇರಲಿ ಏನೇ ಇರಲಿ ಒಂದು ಪೂಜನೀಯಾಗಿ ನೋಡೋದಂದ್ರೆ ನಮ್ಮ ಹಿಂದೂ ಧರ್ಮ ಅಂತೀನಿ, ಬೇರೆ ಯಾವ ಧರ್ಮದಲ್ಲಿ ನೋಡೋಲ್ಲ. ಯಾಕಂದರೆ ಒಂದು ಮರ ಇರಲಿ, ಒಂದು ಕಟ್ಟಿಗೆ ಇರಲಿ, ಅದು ಒಂದು ಕಲ್ಲು ಸಂಖ್ಯೆ ಇರಲಿ, ಅದರಿಂದ ನಮ್ಗೆ ಏನಾದರೂ ಉಪಯೋಗ ಐತಪ್ಪ, ಅದರಿಂದ ನಾವು ಏನಾದರೂ ಒಂದು ಉಪಯೋಗ ಪಡ್ಕೊತೀವಿ ನಾವು. ಹಂಗಾಗಿ ಪ್ರತಿಯೊಂದು ವಸ್ತುನೂ ನಾವು ಪೂಜನೀಯ ನೋಡ್ತೀವಿ ಹಿಂದೂ ಧರ್ಮದಲ್ಲಿ. ಅದಕ್ಕೆ ಒಂದು ಹಿಂದೂ ಧರ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಬರ್ರಿ ಇವಾಗ ಹೋಗೋಣ ಮತ್ತೆ ಮುಂದೆ. ನಿಮ್ಗೆ ಹೇಳಿದ್ದೆ ಇವಾಗ ಏನಪ್ಪ ಅಂದ್ರೆ ಗೌರಿಕುಂಡ ಅಂತ. ಆಂಧ್ವೇ ನಿಮಗೆ ಮಂದಕಿಣಿ ಮತ್ತು ಅಲಕನಂದ ಒಂದು 2 ರಿವರು ಸಂಗಮ ಆಕತ್ತೆ ಅಂತ ಹೇಳಿದ್ದೆ. ಇಲ್ಲಿ ಬರ್ರಿ ತೋರಿಸ್ತೀನಿ ಸ್ವಲ್ಪ ಮುಂದೆ ಐತದ. ಇವಾಗ ನಾವು ಇದೀವಿ ರುದ್ರಪ್ರಯಾಗದಲ್ಲಿದ್ದೀವಿ ಪ್ರೆಸೆಂಟು. ಆಂಧ್ವೇ ಬರುತ್ತದು. ಬರ್ರಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಲೆಫ್ಟು ಓಕೆ. ನೋಡ್ರಿ ಹೆಂಗಿದೆ ಒಂದು ರಿವರು. ಇಲ್ಲಿ ಮನೆಗಳು ಭಾರಿ ಇಷ್ಟ ಆಗ್ತಾವೆ ನನಗೆ. ಒಂದು ಒಂಥರ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮೆಟ್ಲು ಇರ್ತಾವ ಆ ಥರ ಕಟ್ಟಿರ್ತಾರೆ ಮನೆ ಇಲ್ಲಿ. ಊರಣ್ಣ ಪಟ್ಟಣ ಒಂದು ನಿಮಿಷ ನಡ್ಕೊಂಬಿಡೋಣ ನೋಡ್ರಿ ಪಟ್ಟಣ. ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಒಂದು ಟನಲ್ ಸಿಗುತ್ತೆ ಇಲ್ಲಿ. ಟನಲಿಂದ ಆ ಒಂದು ವ್ಯೂ ಪಾಯಿಂಟಿಗೆ ಹೋಗೋಣ ಬರ್ರಿ. हाँ नहीं हम देख के जाएंगे. ಸ್ವಲ್ಪ ಮುಂದೆ ಹೋಗ್ಬೇಕು ಬರೋಣ ವ್ಯೂ ಪಾಯಿಂಟಿಗೆ. ವ್ಯೂ ಪಾಯಿಂಟಿಂದ ನೋಡ್ರೆ ಒಂಥರ ಮಸ್ತ್ ಕಾಣುತ್ತದ. ನೋಡ್ರಿ ಹೆಂಗಿದೆ ಸುತ್ತಮುತ್ತ ಅಲ್ಲೊಂದು ಪರಿಸರ. ಇಲ್ಲಿ ಮ್ಯಾಗ ನಮಗ ಸಖತ್ತಾಗಿದೆ. ಫುಲ್ ಟಾಪಿಂದ ನೋಡ್ಬೇಕು ಒಂದು ವ್ಯೂ ಪಾಯಿಂಟ್ ಇದನ್ನ. ಬರ್ರಿ ನೋಡೋಣ. ಓ ಹಿಂಗೆ ಹೋಗ್ಬೇಕು. ಕಾಣ್ತೈತಲ್ಲ ಇದು ಮಂದಾಕಿಣಿ ರಿವರ್. ಇದು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮಗೇನಪ್ಪ ಅಂದ್ರೆ ಬದ್ರಿನಾಥ್ ಕಡೆಯಿಂದ ಒಂದು ಬರುತ್ತೆ ಅಲಕನಂದ. ಅದು ತುಂಬ ಅಂದರೆ ತುಂಬ ಬದ್ರಿನಾಥ್ ಮತ್ತು ಕರ್ಣಪ್ರಯಾಗ ಅಲ್ಲಿ ಸಂಗಮ ಆಗಿ ಮತ್ತು ಇಲ್ಲಿಗೆ ಬರ್ತೈತೆ. ಇಲ್ಲಿ ಸಂಗಮ ಆಗತ್ತೆ.
ಎಲ್ಲಿ ಮಲ್ಲೋದು ಇನ್ನೂ ಮುಂದೆ ಹೋಗ್ಬೇಕಂತ. ಓ ಅಲ್ಲಿ ಆಗತ್ತಲ್ಲ, ಇಲ್ಲಿ ಬಾಪ ಸ್ನೇಹಿತರೆ. ನೋಡ್ರಿ ಅಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಇಲ್ಲಿ ಏನು ನಿಮ್ಗೆ ಸ್ವಲ್ಪ ಗ್ರೀನ್ ವಾಟರ್ ಕಾಣ್ತೈತಿ, ಇದು ಮಂದಾಕಿಣಿ. ಅಲ್ಲಿ ನೋಡಿ ಫುಲ್ ಲಾಸ್ಟಲ್ಲಿ ಒಂಥರ ಗಲೀಜು ನೀರು ಥರ ಒಂದು ಬಣ್ಣ ಚೇಂಜ್ ಐತಲ್ಲ, ಅದು ಅಲಕನಂದ ಅಂತ. ಇಲ್ಲಿ 2 ಸಂಗಮಕ್ಕೆ ಇಲ್ಲಿ ನದಿಗಳು. ಇದೇನಪ್ಪ ಅಂತಂದ್ರೆ ನಿಮಗೆ ಆಂಧ್ವೇನೇ ಒಂದು ಬರುತ್ತೆ. ಇದು ಒಂದು ಕೇದಾರನಾಥ್ ಹೋಗ್ಬೇಕಾದ್ರೆ ಆಂಧ್ವೇ ಒಂದು ರುದ್ರಪ್ರಯಾಗ ಅಂತ ಬರುತ್ತೆ. ಅಲ್ಲಿ ನೋಡ್ರಿ, ಅಲ್ಲೊಂದು ನಿಮ್ಗೊಂದು ದೇವಸ್ಥಾನ ಕಾಣ್ತೈತಲ್ಲ, ಅದು ನಾರಾಯಣ ದೇವಸ್ಥಾನ ಅದು. ನೋಡಿರಿ ಏನಪ್ಪ ಅಂತಂದ್ರೆ ಈಗ ಒಂದು ಸಂಗಮ ನೋಡೋಕೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಇನ್ನೊಂದೇನಪ್ಪ, ಹಿಂದೂ ಧರ್ಮದ ಮಾತ್ರ ಒಂದು ಯಾವುದೇ ನದಿ ಇರಲಿ ಏನಿರಲಿ ಪೂಜೆಯಾಗಿ ನೋಡ್ಕೊಳ್ಳೋದು ಒಂದೇ. ಯಾವ ಧರ್ಮದಲ್ಲೂ ಒಂದು ಪೂಜೆ ಮಾಡಲ್ಲ, ಹಿಂದೂ ಧರ್ಮದಲ್ಲಿ ಮಾತ್ರ ಎಷ್ಟೊಂದು ಪೂಜೆಯಾಗಿ ನೋಡ್ಕೊಳ್ಳೋದು. ನೋಡಿ ಇಂಥ ಒಂದು ಸಂಗಮನ ಕಣ್ ತುಂಬ್ಕೊಳ್ಳೋಕ್ಕೂ ಪುಣ್ಯ ಮಾಡಿರ್ಬೇಕು. ನಾನಂತೂ ಭಾಳ ಧನ್ಯ ಅದೇ ಒಂದು ಸಂಗಮ ನೋಡಿ. ನೀವು ಬರ್ರಿ, ನೀವು ನಾವೇನು ಹೇಳ್ತೀವಿ ಅದು ನಮಗೆ ಒಂದು 10% ಅಷ್ಟೇ ನೀವು ನೋಡಿದಾಗ, ಇಲ್ಲಿ ಬಂದು ನೀವು ರಿಯಲ್ ನೋಡಿದಾಗ ನಿಮಗೆ ಅದೊಂದು ಪುಣ್ಯ ಭಾಗ್ಯ ಅದೆಲ್ಲ ಸಿಗುತ್ತೆ ನಿಮಗೆ. ನೋಡಿರಿ ಎಷ್ಟೊಂದು ಅದೆಲ್ಲ ಭಕ್ತಾದಿಗಳು ಬಂದಾರಲ್ಲಿ. ನೋಡಿರಿ ಇದೊಂದು ಎಷ್ಟು ಗ್ರೀನ್ ನೀರು ಎಷ್ಟು ಕ್ಲೀನಾಗಿದ್ರು ಆ ಅಲಕನಂದ ಒಂದು ಜೊತೆ ಸಂಗಮ ಆದಾಗ ಅಲಕನಂದಿ ಕಲರ್ಸ್ ಅಲ್ಲಿ ಮುಂದಕ್ಕೆ ಹೋಗುತ್ತೆ ವಾಟ್ರ್. ಈ ಫುಲ್ ಚೇಂಜ್ ಆಗಿಬಿಡುತ್ತೆ ಕಲರ್ ನೀರು. ಹೌದಾ, ಇದೊಂಥರ ಗ್ರೀನ್ ಕಲರ್ ಥರ ಏನೈತೆ ವಾಟ್ರ್ ಇದು ಮಂದಾಕಿನಿ. ಆ ಕಡೆ ಸ್ವಲ್ಪ ಗಲೀಜೈತೆ ವಾಟ್ರ್ ಕಾಣುತ್ತದು, ಅದು ಅಲಕನಂದ. ಅದು ತುಂಬ ಕಡೆ ಹರ್ಕೊಂಡು ಬರುತ್ತದು. ಎಲ್ಲಂದ್ರೆ ಬದ್ರಿನಾಥ್ ಮತ್ತು ಕರ್ಣಪ್ರಯಾಗ ಅಲ್ಲೆಲ್ಲ ಸೇರಿಕೊಂಡು ಮತ್ತು ಇಲ್ಲಿಗೆ ಮಂದಾಕಿನಿ ಜೊತೆ ಸೂರ್ಯ ಇಲ್ಲಿ ರುದ್ರಪ್ರಯಾಗ ಆಗುತ್ತೆ ಇದು. ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ವ್ಯೂ ಪಾಯಿಂಟು ಮಸ್ತ್ ಅದಾವೆ ಟಾಪಿಂದ. ಆ ಕಡೆ ಎಲ್ಲ ರೋಡಿಂದ ಅಲ್ಲಿ ಸ್ವಲ್ಪ ಹೋಟೆಲ್ಗಳೆಲ್ಲ ಅಲ್ಲೆಲ್ಲ ಮಾಡ್ಯಾರಲ್ಲ, ಅಲ್ಲಿಂದನೂ ವ್ಯೂ ಪಾಯಿಂಟ್ಗಳು ಮಸ್ತ್ ಅದಾವೆ ಇಲ್ಲಿ. ನೋಡಿರಿ ಇದು ಒಂದು ಅಲ್ಲ ಮಗ, ನೀರು ಮಿಕ್ಸ್ ಆಗಿ ಆದರೂ ಅದ ಕಲರ್ ಉಂಟತ್ತಲ್ಲ, ಅಲಕನಂದ ಸೇಮ್ ಕಲರ್ ಆಗುತ್ತಲ್ಲ. ಈ ಗ್ರೀನ್ ಕಲರ್ ಹೋಗ್ಬಿಡುತ್ತೆ, ಇದು ಇದಾಗಿಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ಈಗ ಏನು ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಈ ಮಂದಾಕಿನಿ ಒಂದು ಏನೈತಿ ಆ ಅಲಕನಂದ ಸೇರಿದ ಮೇಲೆ ಅಲಕನಂದ ಕಲರ್ ಹೆಂಗಿರ್ತದೆ ಹಂಗೆ ಆಗಿ ಮುಂದೆ ಹರ್ಕೊಂಡು ಹೋಗುತ್ತೆ. ಇದು ಈ ಕಲರ್ ಇರೋಲ್ಲ. ಅದೊಂದು ಏನಪ್ಪ ಅಂತಂದ್ರೆ ನಮ್ಮ ಹಿಂದೂಗಳು ಪ್ರತಿಯೊಂದು ನದಿ ಇರಲಿ ಒಂದು ಮನುಷ್ಯ ಯಾವ ಥರ ಅಂದ್ರೆ ಒಂದು ಕಲ್ಲು ಸುಮ್ಕೆ ಪೂಜೆ ಮಾಡ್ತಾರೆ. ಒಂದು ಕೃತಜ್ಞತೆ ಭಾವದ ಸಂಪ್ರದಾಯ ನಮ್ಮದು ಹಿಂದೂ ಒಂದು. ಏನಪ್ಪ ಅಂದ್ರೆ ಏನೇ ಇರಲಿ ಒಂದು ನೇಚರ್ ಒಂದು ಏನೇ ಇರಲಿ ಎಲ್ಲದೂ ನಾವು ಪೂಜನೀಯಾಗಿ ನೋಡ್ತೀವಿ. ಅದೇ ಎಲ್ಲವನ್ನೂ ಒಂದು ಪೂಜೆ ನೋಡೋ ಧರ್ಮ ಅಂದರೆ ಹಿಂದೂ ಧರ್ಮ ಒಂದೇ. ನದಿ ಇರ್ಬೋದು, ಒಂದು ಕಟ್ಟಿಗೆ ಸಂಖ್ಯೆ ನಾವು ಪೂಜನೆ ನೋಡ್ತೀವಿ. ಯಾಕಂದ್ರೆ ಅದರಿಂದ ನಾವು ನೆರಳು ತೊಗೊತೀವಿ ಒಂದು ಮರದಿಂದ, ಅದನ್ನ ಸಂಖ್ಯೆ ಪೂಜಿಸ್ತೀವಿ, ಎಲ್ಲನೂ ಪೂಜೆ ಮಾಡ್ತೀವಿ. ನೋಡಿರಿ ಇದನ್ನ ಒಂಥರ ರುದ್ರಪ್ರಯಾಗ ಹೆಂಗೈತೆ ನೋಡ್ಕೊಳ್ರಿ.